ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾವಂತೂ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತು ದೇವಸ್ಥಾನಕ್ಕೆ ಮತ್ತೆ ಹೋಗಿ. ಅದಕ್ಕೆ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮೊಮ್ಮಗಂತೂ ಫುಲ್ಲು ಖುಷಿ, ಯಾಕಂದರೆ ಅವ್ರಿಗೆ ಆ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ. ಅದಕ್ಕೇ ನಾವು ಹೆಂಗೋ ಪ್ಲ್ಯಾನ್ ಮಾಡಿಬಿಟ್ಟು ಸದ್ಯಕ್ಕೆ ಕರ್ಕೊಂಡೋದ್ವಿ. ಇಷ್ಟ ಆಯಿತಾ, ತುಂಬ ದಿನ ಆದಮೇಲೆ ಆಚೆ ಬಂದಿದ್ದೀಯಾ ಅಂದರೆ ಹ್ಞೂ ಅಂತ ರಕ್ಷಿತ ತಲೆ ಅಲ್ಲಾಡಿಸ್ತಾ ಇದ್ಲು. ಸರಿ ಅಂತ. ಹೆಂಗಿದ್ರು ನಾವು ಲೇಟಾಗಿ ಬಿಟ್ವಿ ಈ ಸಲ ಮಾತ್ರ, ಯಾಕೆಂದರೆ ಜಸ್ಟ್ ಪೂಜೆ ಮಾಡಿಸೋದಷ್ಟೇ ಇತ್ತು. ಅದಕ್ಕೇನೆ ಹಂಗೋ ಹಿಂಗೋ ನೋಡಿದರೆ ರೀಚ್ ಆದ್ವಿ 11:15 ಹಂಗೆ. ಎಮ್ಮೆ ಪಾಪ ಕಣಚಿ ಬಿಡ್ತೈತೆ ನಿನ್ ಮಗನ ಹೆಂಗೋ ಎಮ್ಮೆ ದಾರಿ ಬಿಟ್ಟ ಮೇಲೆ ದೇವಸ್ಥಾನ ಹತ್ರ ರೀಚ್ ಆಗಿ ಕಾರ್ ನಿಲ್ಲಿಸ್ಬಿಟ್ಟು ಹಂಗೆ ಕಾಲು ಕೈಯೆಲ್ಲ ತೊಳ್ಕೊಂಡು ಎಂಟ್ರಿ ಆದ್ವಿ. ನೋಡಿದ್ರೆ ಇನ್ನೂ ಪೂಜೆನೇ ಮಾಡಿರಲಿಲ್ಲ ಗೈಸ್. ಪೂಜೆ ಹೆಂಗೋ ಬೇಗ ಆಗಿರುತ್ತೆ, ಹೆಂಗೋ ಮುಗಿಸ್ಕೊಂಡು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ಅಂದ್ಕೊಂಡ್ವಿ. ಆದರೆ ಪೂಜೆನೇ ಆಗಿರಲಿಲ್ಲ, ಸೊ ಲೇಟ್ ಆಯಿತು ಎಲ್ಲ ಕಡೆ ಹೋಗೋದು. ಇಲ್ಲಿ ಕರೆಂಟ್ ಬೇರೆ ಇರಲಿಲ್ಲ, ಅದಕ್ಕೆ ನೆನ್ನೆ ನಿಧಾನಕ್ಕೆ ಬೇರೆ ಪೂಜೆ ಮಾಡ್ತಾಯಿದ್ರು. ಇದೇ ನೋಡಿ ನಮ್ಮ ಮನೆ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ರೆಗ್ಯುಲರ್ ಅಂದರೆ ಫೋಟೋಶೂಟ್ ಮಾಡ್ಕೊಂಡು ಮತ್ತು ಅದಾದಮೇಲೆ ಇನ್ನೊಂದು ದೇವಸ್ಥಾನ ಇತ್ತು, ಅದು ಅವ್ರ ಅಕ್ಕನ ದೇವಸ್ಥಾನ, ಮಾಯಮ್ಮನ ದೇವಸ್ಥಾನ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲೂ ಸಕ್ಕತ್ತಾಗಿ ರೆಡಿ ಮಾಡ್ತಾರೆ, ಮಾತ್ರ ಸಕ್ಕತ್ತಾಗಿತ್ತು. ಪೂಜೆನೂ ಮುಗೀತು. ನಮ್ಮ ರಕ್ಷಿತ ನೋಡಿದರೆ ಸೋಗನಾಗೆ ಮಲ್ಕೊಬಿಟ್ಟಿದ್ಲು, ಫುಲ್ಲು ಟಯರ್ಡಾಗಿತ್ತಂತ ಹೇಳಿಬಿಟ್ಟು. ನೆಕ್ಸ್ಟ್ ಇವಾಗ ನಾವು ಆದಿಚುಂಚನಗಿರಿ ಕಡೆಗೆ ಹೋಗ್ತಾಯಿದ್ದೀವಿ. ಹೆಂಗೋ ಆದಿಚುಂಚನಗಿರಿ ರೀಚ್ ಆದ್ವಿ. ಈ ಸಲ ಒಂದು ಹೊಸ ಪ್ರಯತ್ನ ಅಂತ ಹೇಳಿ ಹತ್ಕೊಂಬರೋಣ ಅಂತ ಹೇಳಿ ಹತ್ಕೊಂಡ್ವಿ. ನಮ್ಮಮ್ಮ ಫುಲ್ಲು ಆಯಾಸ ಮಾಡ್ಕೊಂಬಿಟ್ರು. ಅಲ್ಲಿ ನೋಡಿದರೆ ಊಟ ಸಿಕ್ಕಿಲ್ಲ ನಮಗೆ. ನಮ್ಮ ಇನ್ನೊಬ್ರು ಅಮ್ಮ ಇದ್ದರು, ಬಟ್ ಅವರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾವು ಅವ್ರನ್ನ ಹೈಡ್ ಮಾಡಿದ್ದೀವಿ. ದೇವಸ್ಥಾನ ಇಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು, ಯಾಕಂದರೆ ಯಾರೂ ಇರಲಿಲ್ಲ ಅದಕ್ಕಾಗಿ. ಮತ್ತು ನಾವು ಹೋಗ್ತಾ ಇದ್ದಿದ್ದು ರೂಟ್ ಮತ್ತು ಸೂಪರಾಗಿತ್ತು. ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತಾ? ಫೀಲಿಂಗ್ ಗುಡ್? ಮೈಂಡ್ ಫ್ರೆಶ್ ಆಯಿತಾ? ಏನೇ ಹೇಳಿ, ದಿನ ವರ್ಕ್ ಅನ್ನೋದು ಇದ್ದಿದ್ದೆ. ಅದಕ್ಕೆ ಒಂದಿನ ನಮ್ಮ ಫ್ಯಾಮಿಲಿ ಜೊತೆ ಪೀಸಾಗಿ ಡೇ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಒಂದಿನ ಟ್ರಿಪ್ ಹೋಗಿ ಬನ್ನಿ. ಇದಾಗಿತ್ತು ನಮ್ಮ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.